ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನಾಳಿನ ದಿನ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಮಾಡ್ತಾ ನೋಡ್ಕೊಂಬೋಣ. ಸೊ ನಾಳಿನ ದಿನ ಏನಪ್ಪಾ ಅಂದ್ರೆ ಈ ಏಪ್ರಿಲ್ ಮಂತ್ ಲಾಸ್ಟ್ ವೀಕ್ ಇರೋದ್ರಿಂದ ಸೊ ಏನಾಗ್ತದಪ್ಪ ಅಂದ್ರೆ ನಾಳಿನ ದಿನ ಏನಾಗುತ್ತೆ ಗುರುವಾರ ಬ್ಯಾಂಕ್ ನಿಫ್ಟಿದು ಮಂತ್ಲಿ ಎಕ್ಸ್ಪೈರಿ ಮತ್ತು ನಿಫ್ಟಿದು ಒಂದು ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ನಾಳಿನ ದಿನ ಯಾವ ರೀತಿ ಟ್ರೇಡ್ ಮಾಡ್ತಾ ನೋಡ್ಕೊಂಬೋಣ. ಸೊ ನಾವು ನಿನ್ನೆ ಒಂದು ಡಿಸ್ಕಷನ್ ಮಾಡಿದ ಪ್ರಕಾರ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಸ್ಪೇಸ್ ಇಂದ ಈ ಒಂದು ಸ್ಪೇಸ್ ವರೆಗೂ ಎಲ್ಲಿ ತನಕ ಮಾರ್ಕೆಟ್ ರನ್ನಿಂಗ್ ಆಗಿತ್ತಪ್ಪ ಅಂತಂದ್ರೆ ಸರಿ ಸುಮಾರು 6,600 ಪಾಯಿಂಟ್ ಏನಾಗಿತ್ತಪ್ಪ ಅಂದ್ರೆ ರನ್ನಿಂಗ್ ಆಗಿದೆ ಅಂತ ಒಂದು ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಅದೇ ರೀತಿ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ರ್ಯಾಲಿಯನ್ನು ನೋಡ್ಕೊಂಡ್ರೆ ಮಾರ್ಕೆಟ್ ಒಳಗೆ ಸ್ವಲ್ಪ ಏನಾಗ್ಬೋದು, ಒಂದ್ ಸ್ವಲ್ಪ ರಿಟ್ರೇಸ್ಮೆಂಟ್ ಬರ್ಬೋದು ಅಥವಾ ಪ್ರಾಫಿಟ್ ಬುಕಿಂಗ್ ಆಗ್ಬೋದು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಹೈ ಓಪನ್ ಆಯ್ತು. ಹೈ ಓಪನ್ ಆದ್ಕೊಳ್ಳಿ ಏನಾಯ್ತಪ್ಪ ಅಂತಂದ್ರೆ ಈ ಒಂದು ಡೋಜಿ ಕ್ಯಾಂಡಲ್ ಏನು ಲೋ ಹೈ ಬ್ರೇಕ್ ಮಾಡ್ತಲ್ಲ, ಹೈ ಬ್ರೇಕ್ ಮಾಡ್ಕೊಳ್ಳಿ ಮಾರ್ಕೆಟ್ ಆಯ್ತು ಸ್ವಲ್ಪ ರಿಟ್ರೇಸ್ಮೆಂಟ್ ತಗೊಂಡು ಮಾರ್ಕೆಟ್ ಕೆಳಗಿನ ಸೈಡ್ ಕ್ಲೋಸ್ ಆಗಿದೆ. ಹೌದಾ, ಸೊ ನಾಳಿನ ದಿನ ಏನಾದ್ರು ಮಾರ್ಕೆಟ್ ಪುನಃ ಏನಾದ್ರು ಮಾರ್ಕೆಟ್ ಈ ಒಂದು ಸ್ಪೇಸ್ ಅಲ್ಲಿ ಅಥವಾ ಈ ಒಂದು ಸ್ಪೇಸ್ ಅಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತು ಮತ್ತೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂತಂದ್ರೆ ಮತ್ತೆ ಈ ಒಂದು 56,000 ಬ್ರೇಕ್ ಮಾಡ್ಕೊಂಡು ಹೋಯ್ತು ಬರ್ತೀರಿ. ಅವಾಗ ಏನಾಗುತ್ತಪ್ಪ ಅಂದ್ರೆ 56,500 ಮತ್ತು 57,000 ತನಕ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಅಥವಾ ಏನಾಗ್ಬೋದಪ್ಪ ಅಂದ್ರೆ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಮಾರ್ಕೆಟ್ ಏನಾಗುತ್ತೆ ತುಂಬಾನೇ ರ್ಯಾಲಿ ಮಾಡಿರೋದ್ರಿಂದ ನಾಳೆ ದಿನ ಏನಾಗ್ತಪ್ಪ ಮಾರ್ಕೆಟ್ ಕನ್ಸಲ್ಟೇಷನ್ ಆಕ್ಷನ್ ಎಲ್ಲಾ ಪ್ರೀಮಿಯಂ ಅನ್ನ ಜೀರೋ ಮಾಡತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇರ್ತಾವೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ರಪ್ಪ ನಾಳೆ ದಿನ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತ ತುಂಬಾ ಅನ್ಕೊಂಡ್ರೆ ಸೊ ಈ ಡೋಜಿ ಕ್ಯಾಂಡಲ್ ಈ ರೆಡ್ ಕ್ಯಾಂಡಲ್ ಕ್ಲೋಸ್ ಮಾಡಿರೋ ಥಿಯರಿ ಪ್ರಕಾರ ಒಂದ್ ವೇಳೆ ಏನಾದ್ರು ಈ ಲೋ ಅನ್ನ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಓಕೆ ನಾಳಿನ ದಿನ ಈ ಒಂದು ಲೋ ಅನ್ನ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ 55,400 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರ್ಬೋದಪ್ಪ ಅಂತಂದ್ರೆ ಈ ಒಂದು ಸ್ಪೇಸ್ ವರೆಗೂ ಕೂಡ ಮಾರ್ಕೆಟ್ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಓಕೆ, ಸೊ ಇಲ್ಲಿ ಬಂದ ಕಿಶನ್ ಮಾರ್ಕೆಟ್ ಇದು ಬ್ರೇಕ್ ಮಾಡ್ಬೇಕು. ಓಕೆ, ಈ ಒಂದು ಹೈ ಈ ಕ್ಯಾಂಡಲ್ ಹೈ ಅನ್ನ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಮಾಡ್ತಂದ್ರೆ ಮತ್ತೆ ಕೆಳಗಿನ ಸೈಡ್ ಮಾರ್ಕೆಟ್ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಸ್ವಲ್ಪ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡೋದು ತುಂಬಾನೇ ಒಂದು ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಇದೊಂದು ಸ್ವಲ್ಪ ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ಬಂದ್ರೆ ನೋಡಿ ಇದು 54,400 ಮತ್ತು 54,600 ಇದೇನಪ್ಪ ಅಂದ್ರೆ ಒಂದು ಬುಲಿಶ್ ಝೋನ್ ಇರೋದ್ರಿಂದ ಮಾರ್ಕೆಟ್ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂದಾಗ ಮಾರ್ಕೆಟ್ ಏನಾಗ್ತದೆ ಮೇಲಿನ ಸೈಡ್ ಹೋಗುತ್ತೆ. ನಿನ್ನೆ ನಾವು ಏನ್ ಮಾಡಿದ್ವಿ ಡಿಸ್ಕಸ್ ಮಾಡಿದಪ್ಪ ಅಂದ್ರೆ ಈ ಒಂದು ಹೈ ಅನ್ನು ಏನಾದ್ರು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬತ್ತಪ್ಪ ಅಂತಂದ್ರೆ ಇಲ್ಲಿ ಒಂದು ಇಂಟರ್ನಲ್ಲಿ ಒಂದು ಸಪೋರ್ಟ್ ಇದೆ. ಈ ಇಂಟರ್ನಲ್ ಸಪೋರ್ಟ್ ಮಾರ್ಕೆಟ್ ಟೆಸ್ಟ್ ಮಾಡಬಹುದು ಅಂತ ಒಂದು ಡಿಸ್ಕಸ್ ಮಾಡಿದ್ವಿ. 55,200 ಅಂತ ಆಯ್ತು. ಓಕೆ, ಸೊ ಅದೇ ರೀತಿಯಾಗಿ ಇಂಟರ್ನಲ್ ಸಪೋರ್ಟ್ ಅನ್ನು ನೀವು ಮಾರ್ಕೆಟ್ ಏನಪ್ಪ ಅಂದ್ರೆ ಇವಾಗ ಟೆಸ್ಟ್ ಮಾಡಿದೆ. ಹೌದಾ, ಸೊ ಒಂದ್ ವೇಳೆ ಮಾರ್ಕೆಟ್ ಈ ಒಂದು ಸ್ಪೇಸ್ ಅಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಅದೇ ರೀತಿ ಕನ್ಸಲ್ಟೇಷನ್ ಮಾಡ್ಕೊಂಡು ಮತ್ತೆ ಮೇಲಿನ ಸೈಡ್ ಹೋಗಿ ಈ ಒಂದು 55,800 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ಮತ್ತೆ ಮಾರ್ಕೆಟ್ ನ್ಯೂ ಹೈ ಎಲ್ಲಿ ತನಕ ಏನೇನಿದೆ ಏರಿಯಾ ಈ 56,100 ಕೂಡ ಮತ್ತೆ ಮಾರ್ಕೆಟ್ ಟೆಸ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಓಕೆ, ಒಂದ್ ವೇಳೆ ಏನಾದ್ರು ಈ ಒಂದು ಸ್ಪೇಸ್ ಅಲ್ಲಿ ಓಪನ್ ಆಗುದು ಮಾರ್ಕೆಟ್ ಈ ಒಂದು ಓಪನ್ ಆಯ್ತಂದ್ರೆ ಮಾರ್ಕೆಟ್ ಕೆಳಗಡೆ ಬಂತಪ್ಪ ಅಂದ್ರೆ ಈ ಒಂದು ಏರಿಯಾವರೆಗೂ 55,600. ಓಕೆ, ಈ 55,600 ಕೂಡ ಮಾರ್ಕೆಟ್ ಕೆಳಗಡೆ ಬಂದು ಕನ್ಸಲ್ಟೇಷನ್ ಆಗಿ ಮತ್ತೆ ಫುಲ್ ಬ್ಯಾಕ್ ತಗೊಂಡು ಮತ್ತೆ ಈ ಏರಿಯಾ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಮೇಲಿನ ಸೈಡ್ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇದೆ. ಓಕೆ, ಅಥವಾ ಈಗ ಏನಾಗ್ತಪ್ಪ ಅಂದ್ರೆ ಈ ಒಂದು ಏರಿಯಾಕ್ಕೆ ಏನಾದ್ರು ಓಪನ್ ಆಯ್ತಾನೆ ಓಕೆ ಇಲ್ಲಿ ಏನಾದ್ರು ಓಪನ್ ಆಯ್ತಂದ್ರೆ ಮಾರ್ಕೆಟ್ ಈ ಒಂದು ಏರಿಯಾಕ್ಕೆ ಏನಾಗ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಟೈಮ್ ವೇಸ್ಟ್ ಮಾಡೋದ್ರಿಂದ ಎಲ್ಲಾ ಕಾಲ್ ಸೈಡ್ ಪ್ರೀಮಿಯಂ ಅನ್ನ ಜೀರೋ ಮಾಡತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇದೆ. ಸೊ ಹೀಗಾಗಿ ಮಾರ್ಕೆಟ್ ನಾಳೆ ಎಲ್ಲಿ ಓಪನ್ ಆಗ್ತದೆ ಅಂತದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲಿ ಓಪನ್ ಆಗುತ್ತೆ ಅದು ನೋಡ್ಕೊಂಡು ನಾಳೆ ದಿನ ಟ್ರೈ ಮಾಡೋದು ತುಂಬಾನೇ ಒಳ್ಳೇದು. ಓಕೆ, ಸೊ ಅದೇ ರೀತಿಯಾಗಿ ನಾವು ನಿಫ್ಟಿಯನ್ನು ನೋಡ್ಕೊಂಡ್ರೆ ನೋಡಿ ನಿಫ್ಟಿ ಒಳಗೆ ಏನಾಗಿದೆಪ್ಪ ಅಂದ್ರೆ ಇದೇನು ಝೋನ್ ಇದೆ ನಾವು ಓಕೆ 24,200 ಈ ಒಂದು ಝೋನ್ ಏನಾಗಿತ್ತಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಇಲ್ಲಿ ಒಂದೇನಾಗಿತ್ತಪ್ಪ ಡೋಜಿ ಕ್ಯಾಂಡಲ್ ಈ ಡೋಜಿ ಕ್ಯಾಂಡಲ್ ನಮ್ಗೆ ಏನಿದೆಪ್ಪ ಇಲ್ಲಿ ರೆಸಿಡೆನ್ಸ್ ಇರೋದ್ರಲ್ಲಿ ಡೋಜಿ ಕ್ಯಾಂಡಲ್ ಆಗಿರೋದ್ರಿಂದ ಒಂದು ವೇಳೆ ಏನಾದ್ರು ಇಲ್ಲೊಂದು ಏನಾದ್ರು ರೇಟ್ ಕ್ಯಾಂಡಲ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳಿದ್ವಿ. ಆದ್ರೆ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಫುಲ್ ಹೈ ಓಪನ್ ಆಯ್ತು. ಹೈ ಓಪನ್ ಆಯ್ತು ಮಾರ್ಕೆಟ್ ಕೆಳಗಿನ ಸೈಡ್ ಬಂತು. ಕೆಳಗಿನ ಸೈಡ್ ಬಂದ ಮತ್ತೆ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಈ ಒಂದು ಏರಿಯಾಕ್ಕೆ ಸಪೋರ್ಟ್ ತಗೊಂಡು ಮತ್ತೆ ಮಾರ್ಕೆಟ್ ಏನಂತಪ್ಪ ಅಂದ್ರೆ ರಿವರ್ಸ್ ತಗೊಂಡಿದೆ. ಅಂದ್ರೆ ಮಾರ್ಕೆಟ್ ಮ್ಯಾಗ ಓಪನ್ ಆಗಿ ಕೆಳಗಡೆ ಬಂದು ಮತ್ತೆ ಮಾರ್ಕೆಟ್ ಮೇಲೆ ಬಂದಿದೆ. ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಏನಾದ್ರು ಬೈಯರ್ಸ್ ಆಕ್ಟಿವೇಟ್ ಅದಾರ. ಓಕೆ, ಸೊ ನಾಳಿನ ದಿನ ಈ ಒಂದು ಏನು ಹ್ಯಾಮರ್ ಕ್ಯಾಂಡಲ್ ಇದೆ ಓಕೆ ಈ ಹ್ಯಾಮರ್ ಕ್ಯಾಂಡಲ್ ಇದೆ. ಈ ಹ್ಯಾಮರ್ ಕ್ಯಾಂಡಲ್ ಏನಾದ್ರು ಹೈ ಬ್ರೇಕ್ ಮಾಡ್ತಪ್ಪ ಮಾರ್ಕೆಟ್ ಓಕೆ ಹ್ಯಾಮರ್ ಕ್ಯಾಂಡಲ್ ಹೈ ಮಾರ್ಕೆಟ್ ಏನಾದ್ರು ಬ್ರೇಕ್ ಮಾಡ್ತಂದ್ರೆ ಮಾರ್ಕೆಟ್ ಡೆಲಿವರಿ ಹೋಗೋದಪ್ಪ ನೀವು ಹೈ ನಮ್ಗೆ 24,600 ಮತ್ತು 24,800 ಈ ಎರಡು ರ್ಯಾಲಿನ ಕೊಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ. ಯಾಕಪ್ಪ ನಾಳೆ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಮಾರ್ಕೆಟ್ ನಾಳೆ ಎಲ್ಲಿ ತನಕ ಟಾರ್ಗೆಟ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಏರಿಯಾವರೆಗೂ ಕೂಡ ಮಾರ್ಕೆಟ್ ನಾವು ಟಾರ್ಗೆಟ್ ಮಾಡ್ಬೋದಪ್ಪ ಅಂದ್ರೆ 24,800 ಕೂಡ ನಾವು ನಾಳಿನ ದಿನ ಟಾರ್ಗೆಟ್ ಮಾಡಬಹುದು. ಇದನ್ನ ಏನಾದ್ರು ಟಾರ್ಗೆಟ್ ಮಾಡ್ಲಿಕ್ಕೆ ಅಂದ್ರೆ ಅಟ್ಲೀಸ್ಟ್ ಈ ಒಂದು ಏರಿಯಾ ಮಾತ್ರ ಟಾರ್ಗೆಟ್ ಆದ್ರೂ ಆಗಿ ಆಗುತ್ತೆ. ಯಾವ್ದಪ್ಪ ಅಂದ್ರೆ 24,600. ಓಕೆ, ಯಾಕಂದ್ರೆ ನಾಳೆ ಮಂತ್ಲಿ ಎಕ್ಸ್ಪೈರಿ ಇದರಿಂದ
ಮತ್ತೆ ಈ ಒಂದು ಕ್ಯಾಂಡಲ್ಗಳು ಇದಲ್ಲ, ಓಕೆ, ಇವೇನು ಕ್ಯಾಂಡಲ್ ಅದಲ್ಲ, ಈ ಕ್ಯಾಂಡಲ್ ಏನ್ ತೋರಿಸ್ತಾ ಇದ್ದಪ್ಪ ಅಂದ್ರೆ ಎಲ್ಲ ಬುಲಿಶ್ ಮೂವ್ಮೆಂಟ್ ತೋರಿಸ್ತಾ ಇರೋದ್ರಿಂದ ಮಾರ್ಕೆಟ್ ಈ ಒಂದು ಸ್ಪೇಸ್ ಅಲ್ಲಿ, ಓಕೆ, ಈ ಒಂದು ಸ್ಪೇಸ್ ಅಲ್ಲಿ ಎಲ್ಲೇ ಮಾರ್ಕೆಟ್ ಓಪನ್ ಆದ್ರೂ ಕೂಡ ಮತ್ತೆ ಮಾರ್ಕೆಟ್ ಮೇಲಿನ ಸೈಡ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಒಂದು ವೇಳೆ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 24,800 ಮತ್ತು 24,600 ಇವು ಎರಡು ಟಾರ್ಗೆಟ್ ರೀಚ್ ಮಾಡತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇದೆ. ಸೊ ಅದೇ ರೀತಿಯಾಗಿ ಒಂದು ಸ್ವಲ್ಪ 15 ಮಿನಿಟ್ಸ್ ಟೈಮ್ ಟೇಬಲ್ ನೋಡ್ಕೊಂಡ್ ಬಂದ್ರೆ ಇದನ್ನ ಇಲ್ಲಿ ಸ್ವಲ್ಪ ಮಾರ್ಕೆಟ್ ನೋಡ್ರಿ, ಇಲ್ಲಿ ಮಾರ್ಕೆಟ್ ಇದ್ರ ಗ್ಯಾಪ್ ಅಪ್ ಆಗಿತ್ತು, ಗ್ಯಾಪ್ ಅಪ್ ಆಗಿ ಕೆಳಗಡೆ ಬಂತು, ಕೆಳಗಡೆ ಬಂದು ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು, ಸ್ವಲ್ಪ ಮೇಲ್ಗಡೆನೆ ಕ್ಲೋಸ್ ಆಯ್ತು. ಓಕೆ, ನೆಕ್ಸ್ಟ್ ಡೇ ಏನಾಯ್ತಪ್ಪ ಅಂದ್ರೆ ಈ ಒಂದು ಹೈ ಒಳಗೆ ಓಪನ್ ಆಯ್ತು, ಓಪನ್ ಆಗಿ ಕೆಳಗಡೆ ಬಂತು, ಕೆಳಗಡೆ ಬಂದ ಈ ಒಂದು ಏರಿಯಾಕ್ಕೆ ಏನಾಯ್ತಪ್ಪ 24,100ಕ್ಕೆ ಸಪೋರ್ಟ್ ತೊತ್ತು, ಸಪೋರ್ಟ್ ತಗೊಂಡು ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಗಿ ಸ್ವಲ್ಪ ಕನ್ಸಲ್ಟೇಷನ್ಗೆ ಕೆಳಗಡೆ ಬ್ರೇಕ್ ಮಾಡಿತು. ಮತ್ತೆ ಮಾರ್ಕೆಟ್ ಮೇಲ್ಗಡೆ ಓಪನ್ ಆಯ್ತು, ಮೇಲ್ಗಡೆ ಓಪನ್ ಆಗಿ ಸೀದಾ ಕೆಳಗಡೆ ಬಂತು, ಇದೇ ಸಪೋರ್ಟ್ ಏನಂತಪ್ಪ ಮತ್ತೆ ಸಪೋರ್ಟ್ ತಗೊಂಡು ಮತ್ತೆ ಮಾರ್ಕೆಟ್ ಮೇಲಿನ ಸೈಡ್ ಆಗಿದೆ. ಅಂದ್ರೆ ಇಲ್ಲೇನಿ ನಾವು ಒಂದು ಥಿಯರಿನ ನೋಡ್ಬೋದಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಕಂಟ್ರೋಲ್ಸ್ ಆಗಿ ಎಷ್ಟೇ ಕೆಳಗಡೆ ಬಂದ್ರು ಇಲ್ಲಿ ಆಕ್ಟಿವೇಟ್ ಏನಾಗ್ತದಪ್ಪ ಬೈಯರ್ಸ್ ಆಕ್ಟಿವೇಟ್ ಆಗ್ತಾ ಇರೋದ್ರಿಂದ ನಾಳಿನ ದಿನ ಏನಾದ್ರು ಈ ಒಂದು ಹೈ ಅನ್ನ ಏನೋ ಬ್ರೇಕ್ ಮಾಡ್ತಂದ್ರೆ, ಓಕೆ, ಈ ಒಂದು ಹೈ ಅನ್ನ ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ತಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂತಂದ್ರೆ ಫಸ್ಟ್ ಟಾರ್ಗೆಟ್ 24,500, ಆಮೇಲೆ 24,600 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ಅನ್ನು ಏನ್ ಮಾಡೋದಪ್ಪ ಅಂದ್ರೆ ನಾಳಿನ ದಿನ ನಿಫ್ಟಿ ಒಳಗೆ ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಆದ್ರೆ ಮಾರ್ಕೆಟ್ ಏನಾದ್ರು ಈ ಒಂದು ಹೈಯನ್ನ ಕ್ರಾಸ್ ಮಾಡಿ ಓಪನ್ ಆಯ್ತಂದ್ರೆ, ಓಕೆ, ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಸ್ವಲ್ಪ ಲೈಟ್ ಆಗಿ ಕೆಳಗಡೆ ಬಂದ ಡೈರೆಕ್ಟ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಯಾಕಂತ ಹೇಳಿ ಇಲ್ಲಿ ಏನಿದೆಲ್ಲ ಒಂದು ಇಲ್ಲೊಂದು ನಾವು ಟ್ರೆಂಡ್ ಲೈನ್ ಅನ್ನ ತಗೊಂಡ್ರೆ, ಓಕೆ, ನೋಡ್ರಿ ಇಲ್ಲೊಂದು ನಾವು ಟ್ರೆಂಡ್ ಲೈನ್ ಅನ್ನ ತಗೊಂಡ್ರೆ ಈ ಟ್ರೆಂಡ್ ಲೈನ್ ಏನಿದೆಪ್ಪ ಇವತ್ತಿನ ದಿನ ಇಲ್ಲೇ ಕ್ಲೋಸ್ ಆಗಿದೆ, ಹೌದಾ, ಇವತ್ತಿನ ದಿನ ಇಲ್ಲಿ ಕ್ಲೋಸ್ ಆಗಿದೆ. ಆಮೇಲೆ ಈ ಒಂದು ಇಲ್ಲಿ ಸಪೋರ್ಟ್ ಇದೆ. ಮಾರ್ಕೆಟ್ ಏನಾದ್ರು ಈ ಒಂದು ಏರಿಯಾಕ್ಕೆ ಓಪನ್ ಆಯ್ತಾರೆ, ಓಕೆ, ಈ ಏರಿಯಾಕ್ಕೆ ಓಪನ್ ಆಯ್ತಾರೆ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಲೊಕೇಶನ್ ಈ ರೀತಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ನಿಧಾನವಾಗಿ ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೇದು. ಇದೊಂದು ಝೋನ್ ಇದಿಲ್ಲ. ಆಮೇಲೆ ಇಲ್ಲೊಂದು ಕ್ಯಾಂಡಲ್ ಅನ್ನು ನೋಡಿದ್ರೆ ಇಲ್ಲೊಂದನ್ನ ನಾವು ಟ್ರೆಂಡ್ ಲೈನ್ ತಗೊಂಡ್ರೆ ಇಲ್ಲೊಂದು ಟ್ರೆಂಡ್ ಲೈನ್, ಆಮೇಲೆ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್, ಓಕೆ, ಇಲ್ಲೇನಪ್ಪ ಅನ್ನೋದು ಝೋನ್ ಅಂತ ಅನಿಸ್ಬೋದು, ಹೌದಾ, ಇಲ್ಲಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ಇವಾಗ ಝೋನ್ ಅಲ್ಲಿ ಟ್ರೇಡ್ ಮಾಡ್ತಾ ಇದೆ ಅಂತ ಅನ್ಸ್ಬೋದು. ಮಾರ್ಕೆಟ್ ಈ ಸ್ಪೇಸ್ ಅಲ್ಲಿ ಏನಾದ್ರು ಮಾರ್ಕೆಟ್ ಸಿಕ್ಕಾಕೊಂಡ್ರು ಕೂಡ ಮತ್ತೆ ಇಲ್ಲಿ ತನಕ ಬಂದ ಈ ನೋಡಿ ಈ ಟ್ರೆಂಡ್ ಲೈನ್ ಸಪೋರ್ಟ್ ತಗೊಳುತ್ತೆ, ಈ ಟ್ರೆಂಡ್ ಲೈನ್ ಕೂಡ ಸಪೋರ್ಟ್ ತಗೊಳುತ್ತೆ, ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲಿನ ಸೈಡ್ ಹೋಗುತ್ತೆ. ಓಕೆ, ಒಂದ್ ವೇಳೆ ಏನಾದ್ರು ಈ ಎರಡು ಟ್ರೆಂಡ್ ಲೈನ್ ಮಾರ್ಕೆಟ್ ಇಲ್ಲಿ ಕನ್ಸಲ್ಟೇಷನ್ ಆಗಿ ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಾರೆ, ಮೇನ್ ಇಂಪಾರ್ಟೆಂಟ್ ಸಪೋರ್ಟ್ ಯಾವ್ದಪ್ಪ ಅಂತಂದ್ರೆ 24,100, ಈ 24,100 ಮಾರ್ಕೆಟ್ ಇಲ್ಲಿ ಮತ್ತೆ ರೀಟೆಸ್ಟ್ ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ನಾಳೆ ದಿನ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಮಂತ್ಲಿ ಎಕ್ಸ್ಪೈರ್ ಇರೋದ್ರಿಂದ ಎರಡೂ ನೋಡ್ಕೊಂಡು ಕಿಶಿಂದ ನೀಟ್ ಆಗಿ ಕರೆಕ್ಟ್ ಆಗಿ ಪೊಸಿಷನ್ ಸೈಡಿಂಗ್ ಮಾಡ್ಕೊಂಡು ಕಿಶಿಂದ ಟ್ರೈ ಮಾಡೋದು ತುಂಬಾನೇ ಒಳ್ಳೆಯದಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು.